ತಿಳಿದ ಅಣ್ಣ ತಮ್ಮರ ಸಂಕಷ್ಟಕ್ಕೆ ಸಿಲುಕಿ ಬೀದಿ ಪಾಲಾದ. ಇನ್ನೊಬ್ಬ ಬೈದದ ಮೋಸದಿಂದ ನಮ್ಮ ಎಲ್ಲ ಆಸ್ತಿಯನ್ನು ಬರೆಸ್ಕೊಂಡು ಕೈಯಲ್ಲಿ ನಾಟ್ಕೊಂಡು ಭಿಕ್ಷಾ ಬೇಡಲು ಹಚ್ಚಿ ಮನೆಯಿಂದ ಹೊರ ಹೊರಟ್ಬಿಟ್ಟ. ನನ್ನ ಮೈದು ನಾವು ಇಂಥ ದುಷ್ಟತನ ಕೇಳಿತಾರಂತ ನಾನು ಎಂದು ಅನ್ಕೊಂಡಿರಲಿಲ್ಲ ತಾಯಿ, ಅನ್ಕೊಂಡಿರಲಿಲ್ಲ. ಈಗ ನನ್ನ ಗಂಡ ಊರಿಗೆ ಉಪಕಾರಿ, ಮೇಲಾಗಿ ರೈತ ಸಂಘದ ಹಿತಾಸಕ್ತ. ಪ್ರತಿಯೊಂದು ರೈತರ ಕನಸು ಕೂಡ ಹಸಿರಾಗಲಿ ಅಂತ ಬಯಸುವವರು ಅಂತವರು ಇವತ್ತು ತುತ್ತನ್ನ ಕೂಡ ಊಟ ಮಾಡದೆ ಹಾಗೆ ದುಡಿಯೋದಕ್ಕೆ ಹೋಗಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಸುಮ್ಮನೆ ಕೂತಿದ್ದೆ. ಆದ್ರೆ ನೀನು ದೇವರಲ್ಲ, ನೀನು ಕಾಡ್ಗಲ್ಲು, ಕಾಡ್ಗಲ್ಲು. ಮಂದಾರ ಪುಷ್ಪದಂತೆ ಶೃಂಗಾರವಾಗಿ ಶೋಭಿಸುತ್ತಿರುವ ಈ ಸೀತೆಯನ್ನು ನಾನು ದಕ್ಕಿಸಿಕೊಳ್ಳಲು ನನಗಿದೊಂದು ಒಳ್ಳೆಯ ಸಮಯ. ಈ ಸೀತೆಗೆ ಹಣದಾಸೆಯನ್ನು ತೋರಿಸಿ ಕಳಸಾ ಬಂಡೂರಿ ಯೋಜನೆಗೆ ಪಣ ತೊಟ್ಟು ನಿಂತ ಆ ಧರ್ಮಣ್ಣನನ್ನು ಮಾರಣ ಹೋಮ ಮಾಡಿದ್ರಾಯ್ತು. ನೀವು ನಾನು ಯಾರೆಂದು ಕೇಳುತ್ತಿರುವೆಯಲ್ಲ ಸೀತಾ, ನಿಮ್ಮಂತಹ ಬಡವರ ಪಾಲಿಗೆ ಬೆಳಕಾಗಿ ಬಂದಿರುವ ಈ ಊರಿನ ಗರ್ಭ ಶ್ರೀಮಂತ ಪ್ರಶಾಂತ್ ಗೌಡ. ಓಹೋ, ನೀವಾ? ಇಂಥ ಕಾಡಿನಲ್ಲಿ ಬಂದ ಕೆಲಸ? ಮಹತ್ತರವಾದ ಕೆಲಸವಿದೆ ಸೀತಾ. ಏಕೆಂದರೆ ನಿಂತು ನೋಡಿದರೂ ಕಾಣದಷ್ಟು ಆಸ್ತಿ, ಒಂದು ದಿನ ಸುತ್ತು ಹಾಕಿ ಬಂದರೂ ಮುಗಿಯದ ಸಾಮ್ರಾಜ್ಯ, 7 ಜನ್ಮ ಕುಳಿತುಂಡರು ಕರಗದಂತಹ ಆಸ್ತಿ, ಇಷ್ಟೆಲ್ಲ ಇದ್ದರೂ ನಿನ್ನಂತಹ ಮನಸ್ಸಿಗೆ ತಂಪು ನೀಡುವ ಹೆಣ್ಣಿಲ್ಲ ಸೀತಾ. ಇದನ್ನೆಲ್ಲ ನನ್ನ ಮುಂದೆ ಯಾಕೆ ಹೇಳ್ತಾ ಇದ್ದೀರಾ? ಅಷ್ಟು ತಿಳಿಯುತ್ತಿಲ್ಲವೇ ಹೊಚ್ಚೆ? ನೀನು ಹೂ ಅಂದರೆ ಬಂಗಾರದ ಮಂಚ, ಬೆಳ್ಳಿಯ ಹಗ್ಗ, ಹೂವಿನ ಹಾಸಿಗೆ, ಕೈ ಕಾಲುಗಳನ್ನು ಒತ್ತಲು 100 ದಾಸಿಯರು. ಇಂತಹ ಮಂಚದ ಮೇಲೆ ನಿನ್ನನ್ನು ರಾಣಿಯಾಗಿ ನೋಡಿಕೊಳ್ಳುತ್ತೇನೆ, ಏನಂತೀಯ? ಓಹೋ ಸಾವುಕಾರ, ನನ್ನ ಹತ್ರ ಕೆಲಸ ಇದ್ದಿದ್ದು ಇದೇನಾ? ಸಾವುಕಾರ, ನಿನಗೆ ಜನ್ಮ ಕೊಡೋದಕ್ಕೆ, ನಿನ್ನನ್ನು ಹಡೆಯೋದಕ್ಕೆ ಒಂದು ಹೆಣ್ಣು ಬೇಕು, ನಿನಗೆ ತುತ್ತು ಮಾಡಿ ಉಣಿಸೋದಕ್ಕೆ ಒಂದು ಹೆಣ್ಣು ಬೇಕು, ನಿನ್ನ ಮಡದಿಯಾಗಿ ಬರೋದಕ್ಕೂ ಹೆಣ್ಣು ಬೇಕು. ನಿನ್ನ ತಾಯಿಯಂತೆ ನಾನು ಒಂದು ಹೆಣ್ಣಲ್ವೇನೋ? ನನ್ನ ಹಾಗೆ ನಿನ್ನ ತಾಯಿನ ಕರೆಯೋ ನಿನ್ನ ಮಂಚ. ಸೀತಾ, ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣಿಗೂ ತಾಯಿ ಸ್ಥಾನ ಕೊಟ್ರೆ ಈ ಜಗ ಮುಂದುವರಿದ ಹೆಂಗ? ಹೆಣ್ಣಿನ ಹೆಣ್ತನ ಅರುಳೋದ ಹೆಂಗ? ಮಚ್ಚು ಬಾಯೇ, ತುತ್ತು ಕೂಳಿಗೂ ಗತಿ ಇಲ್ಲದ ಬಡವನ ಹೆಂಡತಿಯಾಗಿ ನಿನ್ನಿಂದ ಇಂಥ ಮಾತ ನನಗೆ? ಇಂದು ಯಾರೇ ಅಡ್ಡಿಯಾಗಿ ಬಂದರೋ ನಿನ್ನ ಮೈಸುಖ ಅನುಭವಿಸದೆ ಬಿಡಲಾರ ಈ ಶ್ರೀಮಂತ ಉಗ್ರ ಪ್ರತಾಪ ಪ್ರಶಾಂತ್ ಗೌಡ. ಗೌಡ, ಒಬ್ಬ ಬಡವನ ಮನೆಯಲ್ಲಿ ಅಂಬಲಿ ಕುಡಿದರು ಅದು ಅಮೃತಕ್ಕಿಂತ ಶ್ರೇಷ್ಠವೆನಿಸುತ್ತೆ ಕಣೋ. ಆದ್ರೆ ನಿನ್ನಂತ ಶ್ರೀಮಂತನಿಗೆ ಸೆರೆಗೆ ಹಾಸಿ ಬಾಳಿದ್ರೆ ಅವಳು ಹೆಣ್ಣಲ್ಲ, ಅವಳನ್ನ ಈ ಸಮಾಜದಲ್ಲಿ ಸೂಳೆ ಅಂತ ಕರೀತಾರೆ ಸಮಾಜದ ಜನ. ಸಮಾಜ? ಸೀತಾ,
ಪತಿಯೇ ಪರಮಾತ್ಮನೆಂದು ಬದುಕುವ ಹೆಣ್ಣುಗಳು ಯಾರಿದ್ದಾರೆ ಈ ನಿನ್ನ ಸಮಾಜದಲ್ಲಿ? ಮುಚ್ಚೋ ಬಾಯಿನ ಹುಚ್ಚು ನಾಯಿ. ಈ ಭಾರತ ಮಾತೆ ಮಡಿಲಲ್ಲಿ ಇನ್ನು ನಿನ್ನಂತಹ ಕಾಮುಕ ಶ್ರೀಮಂತರು ಯಾಕೆ ಬದುಕಿದ್ದಾರೆ ಗೊತ್ತೇನಾ? ಯಾಕೆ ಸೀತಾ? ಯಾಕೆ ಅಂತ ಕೇಳ್ತಾ ಇದೆಯಲ್ಲೋ. ನಮ್ಮಂತಹ ಗರತೆಯರು ಇರುವುದರಿಂದಲೇ ಇನ್ನು ನಿಮ್ಮಂತ ಶ್ರೀಮಂತ ನಾಯಿಗಳು ಬದುಕಿರೋದು. ಇಲ್ಲದೆ ಹೋದ್ರೆ ಎಂದೋ ನಿನ್ನ ಹೆಣ ಸುಟ್ಟು ಬೂದಿಯಾಗಿ ಆ ಪರಶುವನ ಪಾದಕ್ಕೆ ಸೇರುತ್ತಿತ್ತು. ಎಚ್ಚರ ಎಚ್ಚರ. ಲೇ ಸೀತಾ, ಕೆಲಸಕ್ಕೆ ಬಾರದ ವಿಚಾರಗಳನ್ನು ಹೇಳಿ ಹುಳಿ ಹಿಂಡಬೇಡ. ಕಾಮ ತುಂಬಿದ ಈ ನನ್ನ ದೇಹಕ್ಕೆ ಸೊಮ್ಮನೆ ಹಠ ಮಾಡದೆ ನನ್ನವಳಾಗು ಬಾ. ಈ ಶ್ರೀಮಂತನ ತೋಳುಗಳಲ್ಲಿ ತಬ್ಬಿಕೊಂಡು ಮಹಾರಾಣಿಯಾಗಿ ಬದುಕು ಬಾ. ಗೌಡ, ಬಾಯಿ ಬಿಗಿ ಹಿಡಿದು ಮಾತಾಡು. ಬಡವರ ಮನೆ ಹೆಣ್ಣು ಮಕ್ಕಳು ಅಂತಂದ್ರೆ ತಿಂದು ತಿಪ್ಪೆಗೆ ಸಿಗುವ ಎಲೆ ಅಂತ ತಿಳ್ಕೊಬೇಡವೋ. ನೀನಲ್ವೋ, ನಿನ್ನಂತ 1000 ಜನ ಶ್ರೀಮಂತರು ಬಂದ್ರು ಈ ಗಣತೆಯ ಕಾಲಲ್ಲಿರೋ ಚಪ್ಪಲಿ ವರ್ಷದಕ್ಕೂ ಕಿಮ್ಮತ್ತಿಲ್ಲ ನಿನ್ನಂತ ಪುಂಡ ಪುಢಾರಿಗಳು. ಗರತಿ ಗರತಿ ಗರದೆ. ಗರತಿ ಎಂಬ 3 ಅಕ್ಷರವನ್ನು ಮರೆತು ಬಾಳುವ ಈ ಕಲಿಕಾಲದಲ್ಲಿ ಎಲ್ಲಿದೆ ಆ ನಿನ್ನ ಗರತಿಯರ ಸಮಾಜ? ಹೇಳುತ್ತೇನೆ, ಕಿವಿ ಕೊಟ್ಟು ಕೇಳು ಆ ನಿನ್ನ ಗರತಿಯರ ಸಮಾಜದ ಬಗ್ಗೆ. ಮೆಂಡನಿಗಾಗಿ ಕಟ್ಟಿಕೊಂಡ ಗಂಡನನ್ನೇ ಗುಂಡಿಕ್ಕಿ ಕೊಂದು ಅವನೊಂದಿಗೆ ಸರಸವಾಡುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯೇ ಪರಮಾತ್ಮನೆಂದು ಹಿತ ಸಂಸ್ಕೃತಿಯ ಮಾತುಗಳನ್ನಾಡಿ ಪತಿಯ ಕಣ್ಣೆದುರಿಗೆ ಮತ್ತೊಬ್ಬನೊಂದಿಗೆ ಸರಸವಾಡುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಕಲಿಕಾಲದ ಸಮಾಜದಲ್ಲಿ. ಮದುವೆಗಿಂತ ಮುಂಚಿತವಾಗಿ ತವರು ಮನೆಯಲ್ಲಿ ಮತ್ತೊಬ್ಬನ ಪ್ರೇಮ ಸುಖ ಸಲ್ಲಾಪದಲ್ಲಿ ಅರಳಿ ಮದುವೆಯಾದ ನಂತರ ಗಂಡನ ಮನೆಗೆ ಮಿಂಡ ಬಂದಾಗ ಅವನೊಂದಿಗೆ ಅಣ್ಣನೆಂದು ನಟನೆ ಮಾಡಿ ಸುಖ ನೀಡಿ ಕಳುಹಿಸುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಕಲಿಕಾಲದ ಸಮಾಜದಲ್ಲಿ. ಸೀತಾ, ನಿನ್ನ ದೇಹವನ್ನು ತಿಂದು ಸಿಪ್ಪೆಗೆ ಎಸೆದರು ಕೇಳುವವರು ಯಾರು ಇಲ್ಲ ಈ ನಿನ್ನ ಸಮಾಜದಲ್ಲಿ. ಸೀತಾ, ಬಿಡಬೇಕೆಂದು ಹಿಡಿದಿಲ್ಲ ಈ ನಿನ್ನ ಕೈಯನ್ನು. ಅಡಿಯಿಂದ ಮುಡಿಯವರೆಗೂ ರಕ್ತದಂತೆ ಶೋಭಿಸುತ್ತಿರುವ ನಿನ್ನ ಮೈಸುಖವನ್ನು ಸವಿದೆ ನಾ ನಿನ್ನ ಕೈಯನ್ನು ಬಿಡುವೆ. ಸುಮ್ಮನೆ ಬಾರೆ ನನ್ನ ಮಂಚಕ್ಕೆ. ದಯವಿಟ್ಟು ಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ನನ್ನ ಶೀಲಕ್ಕೆ ಮಾತ್ರ ಕೈ ಹಚ್ಚಬೇಡಿ. ಮೊದಲು ಕಷ್ಟದಲ್ಲಿ ಬಳಲ್ತಾ ಇರೋ ನನಗೆ ಮತ್ತಷ್ಟು ಕಷ್ಟ ಕೊಡಬೇಡಿ. ಇದು ನನ್ನ ಗಂಡನಿಗಾಗಿ ಮೀಸಲಾಗಿಟ್ಟಿರುವ ಮಣ್ಣಿನ ಮಡಿಕೆ. ಇದನ್ನೆಂದಿಗೂ ಒಡೆಯಬೇಡಿ. ನಿಮ್ಮ ಕೈ ಮುಗಿತೀನಿ. ಮಡಿಕೆ? ನಿನ್ನಂತಹ ಮಡಿಕೆಯನ್ನು ಕುಟ್ಟಿ ಕುಟ್ಟಿ ತಿಂದು ನನ್ನ ಆಸೆ ತೀರಿಸಿಕೊಳ್ಳುವುದೇ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ಈ ಪ್ರಶಾಂತ್ ಗೌಡನ ಚಮತ್ಕಾರ. ಹಾಗಾದ್ರೆ ಕೊನೆಯದಾಗಿ ಕೇಳು ನನ್ನ ಮಾತನ್ನ. 100 ವರ್ಷ ಸೂಳೆಯಾಗಿ ಬಾಳೋದಕ್ಕಿಂತ 3 ದಿವಸ ಗರತೆಯಾಗಿ ಬಾಳಿದ್ರೆ ಆ ಹೆಣ್ಣಿನ ಜನ್ಮಕ್ಕೊಂದು ಬೆಲೆ ಸಿಗುತ್ತೋ? ನಾ ಸತ್ತು ನನ್ನ ಶೀಲ ಕೇವಲ ನನ್ನ ಗಂಡನಿಗೆ ಮಾತ್ರ ಮೀಸಲು. ನಿನ್ನಂತ ಕಾಮುಕಿಗೆ ನನ್ನ ಶೀಲ ಎಂದಿಗೂ ದೊರೆಯುವುದಿಲ್ಲ ಎಂಬುದನ್ನು ತಿಳಿದುಕೋ. ಪಾಪಿ, ನಿಮ್ಮಂಥ ನರಸತ್ತ ರಾಕ್ಷಸನ ಸಂಹಾರ ಮಾಡೋದಕ್ಕಾಗಿ ಆ ದೇವರು ಧರೆಗಿಳಿದು ಬಂದೇ ಬರ್ತಾನೆ ಕಣೋ. ಈ ನನ್ನ ದೇಹ ಭೂತಾಯಿ ಮಡಲಿಗೆ ಅರ್ಪಣ. ಸಾಯೋದಕ್ಕೆ ಹೇಸೋಳು ನಾನು ಅಲ್ವೋ? ನನ್ನ ದೇಹ ಕುದುರೆ ನೆಲೆ ಬಲ್ಲವರಿಲ್ಲ, ನೀರಿನ ನೆಲೆ ಅರಿತವರಿಲ್ಲ, ಹೆಣ್ಣಿನ ನೆಲೆ ತಿಳಿದವರಿಲ್ಲ.
ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಗಾದೆ ಮಾತು ಸುಳ್ಳಲ್ಲ. ಸಾಯುವರೆಗೂ ಇವಳೊಬ್ಬಳು ಗರತಿ ಎಂದು ತೋರಿಸಿಕೊಟ್ಟಳು. ಇನ್ನು ಹೆಚ್ಚು ಹೊತ್ತು ನಾನು ಇಲ್ಲಿ ನಿಂತರೆ ಈ ಕೊಲೆ ಆಪಾದನೆ ನನ್ನ ಮೇಲೆ ಬರಬಹುದು. ಇಲ್ಲಿ ಯಾರೋ ಹೆಣ್ಣು ಮಗಳು ನರಳುವ ಶಬ್ದ ಕೇಳಿ ಬರುತ್ತಿದೆಯಲ್ಲ, ಯಾರಿರಬಹುದು? ಅಯ್ಯೋ ಅತ್ತಿಗೆ, ನೀವಾ? ಏನಾಗಿದೆ ನಿಮಗೆ? ಇದೇನಿದೆ ನಿಮ್ಮ ಪರಿಸ್ಥಿತಿ? ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ. ಬೇಡ ಮೈದುನ, ಬೇಡ. ನಾನು ಬದುಕಿ ಉಳಿಯೋದಿಲ್ಲಪ್ಪ. ನಾನು ನನ್ನ ಮಾತನ್ನ ನಡೆಸ್ಕೊಡ್ತೇನೋ. ಅತ್ತಿಗೆ, ಹುಟ್ಟುವಾಗ ತಂದೆ ತಾಯಿಯನ್ನು ಕಳೆದುಕೊಂಡೆ, ಬೆಳೆಯುತ್ತಾ ಅಣ್ಣ ತಮ್ಮಂದಿರ ಪ್ರೀತಿಯನ್ನು ಕಳೆದುಕೊಂಡೆ. ಈ ತಾಯಿಯ ಮಾತು ಜೀವ ಹೋದ ನಡೆಸಿಕೊಡುತ್ತೇನೆ, ಅದೇನೆಂದು ಹೇಳಮ್ಮ, ಹೇಳು ಅತ್ತಿಗೆ. ಮೈದುನ, ನನ್ನ ಈ ಸ್ಥಿತಿಗೆ ಕಾರಣವಾದ ರಾಕ್ಷಸರನ್ನು ಸಂಹಾರ ಮಾಡಿ ಅವನ ಎದೆಯ ಬಿಸಿ ರಕ್ತದಿಂದ ನನ್ನ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು. ಹಾಗಂತ ನನಗೆ ವಚನ ಕೊಡು ಮೈದುನ. ಅತ್ತಿಗೆ, ಅಯ್ಯೋ ವಿಧಿ, ಇದೆಂತ ಪರಿಸ್ಥಿತಿ ಅತ್ತಿಗೆ? ಆ ರಾಕ್ಷಸ ಯಾರೆಂದು ಹೇಳಮ್ಮ. ಅತ್ತಿಗೆ, ಇನ್ನೊಂದು ಮಾತಾಡಮ್ಮ. ಈ ನಿನ್ನ ಮೈದನ ಬಂದಿದ್ದಾನೆ, ಇನ್ನೊಂದು ಮಾತಾಡಮ್ಮ. ಅಮ್ಮ ಅಮ್ಮ, ಯಾರದು? ಬಾರಪ್ಪ ಕುಮಾರ, ಬಾರಪ್ಪ, ಅಣ್ಣ ತಾಯಿಯನ್ನು ನೋಡಪ್ಪ, ಮಾತನಾಡಿಸು ಬಾರೋ ಕುಮಾರ. ಏನಾಗಿದೆ ನನ್ನ ತಾಯಿಗೆ? ಅಯ್ಯೋ, ತಾಯಿಯನ್ನು ಕೊಂದು ಬಿಟ್ಟೆಯ ಚಿಕ್ಕಪ್ಪ. ನಾನು ಈಗಲೇ ಹೋಗಿ ಪೊಲೀಸರಿಗೆ ವಿಷಯವನ್ನು ತಿಳಿಸುತ್ತೇನೆ. ಅತ್ಯಮ್ಮ, ನಮ್ಮ ಪುಟ್ಟ ಕುಮಾರನು ಕೂಡ ನಿನ್ನನ್ನು ಕೊಲೆ ಮಾಡೆಂದಿರು ತಿಳಿದೇನೆ. ಅಯ್ಯೋ ವಿಧಿಯೇ. ಸಾಹೇಬ್ರ, ನನ್ನನ್ನು ಅರೆಸ್ಟ್ ಮಾಡಬೇಡಿ ಸಾಹೇಬ್ರ. ನಾನೇನು ತಪ್ಪು ಮಾಡಿಲ್ಲ ಸಾಹೇಬ್ರ, ನಂದೇನು ತಪ್ಪಿಲ್ಲ. ನೋಡಿ ಸಾಹೇಬರೇ, ನನ್ನ ತಾಯಿಯನ್ನು ಕೊಲೆ ಮಾಡಿದ ಈ ಪಾಪಿ ಸುಳ್ಳು ಹೇಳುತ್ತಿದ್ದಾನೆ ಸಾಹೇಬರೇ, ಸುಳ್ಳು ಹೇಳುತ್ತಿದ್ದಾನೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ನನ್ನ ತಾಯಿಯನ್ನು ಕೊಲೆ ಮಾಡಿದನು. ಕಂದ ಕುಮಾರ, ನೀನು ಕೂಡ ನನ್ನನ್ನು ಕೊಲೆಗಾರನೆಂದೆಯಾ? ಅಯ್ಯೋ ವಿಧಿಯೇ. ನ್ಯಾಯ ಯಾರಾದರೇನು ವಿಧಿಯ ಕೈಲು ಬಿಡದು ಯಾರನು, ಹೇಳಿದ್ದರೇನು ಎಲ್ಲನೆಂದು ಎಲ್ಲನೇವನು. ಇದ್ದವನು ಗುಡಿಯೊಳಗೆ ಇದ್ದವನು ಆಚೆಗೆ, ಇದ್ದವನು ಗುಡಿಯೊಳಗೆ ಇದ್ದವನು ಆಚೆಗೆ.
ಆ